ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 8, 9, 10, 11, 12ನೇ ಶತಮಾನಗಳು ಭಾಳ ವೈಬ್ರೆಂಟ್ ಶತಮಾನಗಳು ಅಂತ ಅನಿಸುತ್ತೆ. ಯಾಕೆಂದರೆ ಆ ಶತಮಾನಗಳಲ್ಲಿ ಅನೇಕ ಸಾಹಿತ್ಯ ಕೃತಿಗಳು ಮತ್ತು ಸಾಹಿತ್ಯ ಪ್ರಕಾರಗಳು ಉದಯಿಸಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಶ್ರೀಮಂತಗೊಳಿಸಿದವು. ಎಷ್ಟೋ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಧೀಮಂತಿಕೆಯನ್ನು ತೋರಿಸಿದವು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ದುರ್ಗಶಿವನ ಪರಿಚಯವಾಗುತ್ತೆ. ದುರ್ಗಶಿವ ಅಂದ ತಕ್ಷಣ ಭಾಳ ಜನರಿಗೆ ಅರ್ಥ ಆಗೋದಿಲ್ಲ. ಆದರೆ ಪಂಚತಂತ್ರ ಕಥೆಗಳನ್ನು ನೆನಪು ಮಾಡಿಕೊಂಡ್ರೆ ನಮಗೆ ದುರ್ಗಶಿವ ಯಾರೆಂಬುದು ಗೊತ್ತಾಗುತ್ತೆ. ಪಂಚತಂತ್ರ ಕಥೆಗಳನ್ನು ಕನ್ನಡದಲ್ಲಿ ಬರೆದವನು ದುರ್ಗಶಿವ. ದುರ್ಗಶಿವನ ಹೆಸರಿಗಿಂತ ಈ ಪಂಚತಂತ್ರ ಕಥೆಗಳು ಕನ್ನಡ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಯುವಕರಿಂದ ಹಿಡಿದುಕೊಂಡು ವಯಸ್ಸಾದವರೆಗೂ ಈ ಪಂಚತಂತ್ರ ಕಥೆಗಳನ್ನು ಇಷ್ಟಪಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವು ಬರೀ ಕಥೆಗಳಷ್ಟೇ ಅಲ್ಲ, ಅವು ಜೀವನದ ಮಾರ್ಗಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಕಥೆಗಳು, ಜೀವನಕ್ಕೆ ರೂಪವನ್ನು ಕೊಡ್ತಕ್ಕಂಥ ಕಥೆಗಳು ಕೂಡ ಹೌದು. ಈ ಪಂಚತಂತ್ರಗಳು ಕಥೆಗಳು ಒಡಮೂಡಬೇಕಾದರೆ ಅದಕ್ಕೆ ತನ್ನದೇ ಆದ ಒಂದು ಹಿನ್ನೆಲೆ ಇದೆ. ಈ ದುರ್ಗಶಿವ ಜಯಸಿಂಹ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಸಂಧಿ ವಿಗ್ರಹಿಯಾಗಿದ್ದನು. ಈ ದುರ್ಗಶಿವನ ತಾತ ದುರ್ಗಮಯ್ಯ. ಈ ದುರ್ಗಮಯ್ಯನ ಮಗ ಈಶ್ವರ ಭಟ್ಟ ಮತ್ತು ಈಶ್ವರ ಭಟ್ಟನ ಹೆಂಡತಿ ರೇವಾಂಬೆ. ಈಶ್ವರ ಭಟ್ಟ ಮತ್ತು ರೇವಾಂಬೆಯ ಮಗನೇ ದುರ್ಗಶಿವ. ಇಷ್ಟು ಮಾತ್ರ ದುರ್ಗಶಿವ ತನ್ನ ಕಥೆಯಲ್ಲಿ ತನ್ನ ಬಗ್ಗೆ ತಿಳಿಸ್ತಾನೆ. ಇದಕ್ಕಿಂತ ಹೆಚ್ಚಿನ ವಿವರಣೆ ನಮಗೆ ಅಲ್ಲಿ ಸಿಗುತ್ತಾ ಇಲ್ಲ. ಆದರೆ ದುರ್ಗಶಿವ ಪಂಚತಂತ್ರ ಕಥೆಗಳನ್ನು ರೂಪಿಸಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಶ್ರೀಮಂತಗೊಳಿಸ್ತಾನೆ, ಧೀಮಂತಗೊಳಿಸ್ತಾನೆ. ಒಂದು ದಿನ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರನನ್ನು ಕೇಳಿಕೊಂಡು ಒಂದು ಅದ್ಭುತವಾದ ಕಥೆಯನ್ನು ಹೇಳುವಂತೇಳಿ ಪರಮೇಶ್ವರ ಒಪ್ಪಿಕೊಂಡು ಕಥೆಯನ್ನು ಹೇಳ್ತಾನೆ. ಆ ಪರಮೇಶ್ವರ ಪಾರ್ವತಿಗೆ ಹೇಳ್ತಕ್ಕಂಥ ಕಥೆಯನ್ನು ಆ ಕೈಲಾಸದಲ್ಲಿರ್ತಕ್ಕಂಥ ಪುಷ್ಪದಂತನೆಂಬ ಗಣಧರ ಕದ್ದು ಕೇಳ್ತಾನೆ. ನಂತರದಲ್ಲಿ ಯಾವುದೋ ಕಾರಣದಿಂದ ಆ ಪುಷ್ಪದಂತ ಭೂಮಿಯ ಮೇಲೆ ಜನನ ತಾಳ್ತಾನೆ. ಗುಣಾಢ್ಯನೆಂಬ ಹೆಸರಿನಿಂದ ಅವನು ತನ್ನ ಕಾರ್ಯವನ್ನು ನಿರ್ವಹಿಸ್ತಾನೆ. ಆ ಗುಣಾಢ್ಯನು ಕೈಲಾಸದಲ್ಲಿ ಪುಷ್ಪದಂತನೆಂಬ ಗಣೇಶ್ವರನ ಹೆಸರಿನಿಂದ ಕದ್ದು ಕೇಳಿರ್ತಕ್ಕಂಥ ಕಥೆಗಳನ್ನು ಒಂದು ಪೈಶಾಚಿಕ ಭಾಷೆಯಲ್ಲಿ ಬರೆದಿರ್ತಾನೆ, ಪೈಶಾಚಿಕ ಭಾಷೆಯಲ್ಲಿ ಹೇಳ್ತಾನೆ. ಆ ಪೈಶಾಚಿಕ ಭಾಷೆಯಲ್ಲಿ ರೂಪಿತಗೊಂಡಿರ್ತಕ್ಕಂಥದ್ದೇ ಬೃಹತ್ ಕಥೆ. ಈ ಬೃಹತ್ ಕಥೆ ಒಂದು ಅದ್ಭುತವಾದ ಕೃತಿ. ಈ ಕೃತಿಯಲ್ಲಿ ಕಥೆಗಳೊಳಗೆ ಕಥೆ, ಕಥೆಗಳೊಳಗೆ ಕಥೆ, ಪಾತ್ರಗಳಲ್ಲಿ ಪಾತ್ರ, ಇನ್ನು ಇತ್ಯಾದಿಗಳನ್ನು ಭಾಳ ಮನರಟ್ಟಾಗಿ, ಭಾಳ ಹೃದಯಂಗಮವಾಗಿ ಕಥೆಗಾರ ಹೇಳ್ತಾನೆ. ಆ ಬೃಹತ್ ಕಥೆಯಲ್ಲಿ ಪೈಶಾಚಿಕ ಭಾಷೆಯಲ್ಲಿರ್ತಕ್ಕಂಥ ಕೆಲವು ಕಥೆಗಳನ್ನು ಆಯ್ಕೆ ಮಾಡಿಕೊಂಡು
ವಸುಭಾಗ ಭಟ್ಟನು ಸಂಸ್ಕೃತದಲ್ಲಿ ಕಥೆಗಳನ್ನು ರೂಪಿಸಿಕೊಳ್ತಾರೆ. ಈ ವಸುಭಾಗ ಭಟ್ಟ ಅಮರಶಕ್ತಿ ರಾಜ್ನಲ್ಲಿ ಕಾರ್ಯನಿರ್ವಹಿಸ್ತಿರ್ತಾನೆ. ಈ ವಸುಭಾಗ ಭಟ್ಟನ ಪಂಚತಂತ್ರವೇ ನಿಜವಾದ ಪಂಚತಂತ್ರ ಅಂತ ಹೇಳ್ತಾರೆ. ಈ ಪಂಚತಂತ್ರ ವಸುಭಟ್ಟನು ರೂಪಿಸಿರ್ತಕ್ಕಂಥ ಪಂಚತಂತ್ರ ಸಂಸ್ಕೃತ ಭಾಷೆಯಲ್ಲಿದೆ. ಆದರೆ ಭಾರತದಲ್ಲಿ ಈ ವಸುಭಾಗ ಭಟ್ಟನು ಬರೆದಿರ್ತಕ್ಕಂಥ ಪಂಚತಂತ್ರದ ಕೃತಿ ಸಿಕ್ಕಿಲ್ಲ. ನಮ್ಮ ಭಾರತದಲ್ಲಿ ಸಿಗ್ತಕ್ಕಂಥದ್ದು ವಿಷ್ಣು ಶರ್ಮಾ ಹಾಗೂ ಪೂರ್ಣಭದ್ರ ಅವರು ಬರೆದಿರ್ತಕ್ಕಂಥ ಕೃತಿಗಳು ಮಾತ್ರ. ಜಾವ ಮತ್ತು ಸುಮಾತ್ರದಲ್ಲಿ ವಸುಭಾಗ ಭಟ್ಟನು ಬರೆದಿರ್ತಕ್ಕಂಥ ಪಂಚತಂತ್ರ ಕಥೆಗಳಿವೆ ಅಂತ ಹೇಳ್ತಾರೆ. ಆದರೆ ಏನೇ ಆಗಲಿ, ವಸುಭಾಗ ಭಟ್ಟ ಪಂಚತಂತ್ರ ಕಥೆಯನ್ನು ರೂಪಿಸಿ ಅವುಗಳನ್ನು ಹೇಳಿ ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾನೆ. ಹಾಗೆಯೇ ಸಂಸ್ಕೃತ ಮಾರ್ಗಶೈಲಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಕೆಲವು ಕಥೆಗಳನ್ನೇನು ಮಾಡ್ತಾನೆ, ದುರ್ಗಶಿವ ಕನ್ನಡದಲ್ಲಿ ಹೇಳ್ತಾನೆ. ಈಗ ವಸುಭಾಗ ಭಟ್ಟನ ಪಂಚತಂತ್ರ ಕಥೆ ಹೇಗಿದ್ದು ಅಂತ ತಿಳ್ಕೊಳ್ಬೇಕಾದ್ರೆ ನಾವು ದುರ್ಗಶಿವ ರೂಪಿಸಿರ್ತಕ್ಕಂಥ ಕನ್ನಡದ ಪಂಚತಂತ್ರ ಕೃತಿಯನ್ನು ನೋಡಬೇಕಾಗತ್ತೆ. ಆಗ ಮಾತ್ರ ನಮಗೆ ಈ ವಸುಭಾಗ ಭಟ್ಟನ ಪಂಚತಂತ್ರದ ಕಥೆಗಳು ಪರಿಚಯ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಆ ಕೃತಿ ಸಿಗುತ್ತಾನೇ ಇಲ್ಲ. ಅದು ಎಲ್ಲೋಗಿರೋ ಗೊತ್ತಿಲ್ಲ, ಏನಾಗಿರೋ ಗೊತ್ತಿಲ್ಲ. ಆದರೆ ವಿಷ್ಣು ಶರ್ಮಾ ಮತ್ತು ಪೂರ್ಣಭದ್ರರು ಪೂರ್ಣಭದ್ರರು ರೂಪಿಸಿರ್ತಕ್ಕಂಥ ಪಂಚತಂತ್ರ ಕಥೆಗಳು ಮಾತ್ರ ನಮಗೆ ಸಿಗ್ತಾ ಇದ್ದಾವೆ. ಅದರ ಬಿಟ್ಟ ಮೇಲೆ ನಮಗೆ ಸಿಗ್ತಾ ಇರೋದು ಈ ದುರ್ಗಶಿವನು ಕನ್ನಡದಲ್ಲಿ ರೂಪಿಸಿರ್ತಕ್ಕಂಥ ಪಂಚತಂತ್ರ ಕಥೆಗಳು. ಅಂದರೆ ದುರ್ಗಶಿವ ನೇರವಾಗಿ ವಸುಭಾಗ ಭಟ್ಟನ ಪಂಚತಂತ್ರದಿಂದ ಆಯ್ದ ಕಥೆಗಳನ್ನು ರೂಪಿಸಿಕೊಳ್ತಾನೆ. ಹೀಗಾಗಿ ವಸುಭಾಗ ಭಟ್ಟನನ್ನು ಅವನ ಪಂಚತಂತ್ರವನ್ನು ಅರ್ಥೈಸಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ದುರ್ಗಶಿವನ ಪಂಚತಂತ್ರಗಳು ನಮಗೆ ಅನಿವಾರ್ಯವಾಗ್ತವೆ. ಅವುಗಳ ಆಧಾರದ ಮೇಲೆ ವಸುಭಾಗ ಭಟ್ಟನು ರೂಪಿಸಿರ್ತಕ್ಕಂಥ ಪಂಚತಂತ್ರ ಕಥೆಗಳು ಹೀಗಿರ್ಬೋದು ಅಂತೇಳಿ ಅನಿಸುತ್ತೆ. ಈ ಪಂಚತಂತ್ರ ಕಥೆಗಳನ್ನು ವಸುಭಾಗ ಭಟ್ಟ ರೂಪಿಸಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಜೈ ಸ್ವರೂಪಪುರದ ರಾಜ ಅಮರಶಕ್ತಿ ಇರ್ತಾನೆ. ಅವನಿಗೆ 3 ಜನ ಮಕ್ಕಳಿರ್ತಾರೆ. ಆ 3 ಜನ ಮಕ್ಕಳು ದಂಡಪಿಂಡಗಳು. ಅವು ಸ್ವೇಚ್ಛಾಚಾರಿಗಳು, ತಮಗೆ ತಿಳಿದನ್ನೇ ಮಾಡ್ತವೆ. ಅರೆ ಬರೆ ಬೆಂದಿರತಕ್ಕಂಥ ಯುವಕರಾಗಿಬಿಟ್ಟಿರ್ತಾರೆ. ಅವರನ್ನು ಹೇಗೆ ದಾರಿಗೆ ತರಬೇಕನ್ನುವ ಚಿಂತೆ ಅಮರಶಕ್ತಿ ರಾಜನಿಗೆ ಇರ್ತದೆ. ಯಾಕಂದರೆ ಆ ರಾಜ್ಯವನ್ನು ಮುಂದುವರಿಸಬೇಕಾದ್ರೆ ವಿವೇಕಯುತ ಮಕ್ಕಳು ಬೇಕಾಗತ್ತೆ. ಆದರೆ ಆ ವಿವೇಕ ಮಕ್ಕಳಲ್ಲಿರೋದಲ್ಲ, ಅವಕ್ಕೆ ಜವಾಬ್ದಾರಿನೇ ಇರೋದಲ್ಲ, ಬೇಜವಾಬ್ದಾರಿ ತಂದೆಯನ್ನು ವರ್ತಿಸ್ತವೆ, ದಂಡಪಿಂಡಗಳಾಗಿ ಬಿಡ್ತವೆ. ಕೆಲಸ ಮಾಡೋದಂದರೆ ಒಂಥರ ಬೇಜಾರು, 24 ಗಂಟೆ ಮಲಗಿಕೊಳ್ಳುವುದರಲ್ಲೇ ಕಳೀತಾ ಇರ್ತವೆ ಅವು. ಅಂಥ ಮಕ್ಕಳನ್ನು ಹೇಗೆ ದಾರಿಗೆ ತರಬೇಕನ್ನುವ ಚಿಂತೆ ಈ ಅಮರಶಕ್ತಿಯನ್ನು ಕಾಡ್ತಾ ಇರ್ತದೆ. ಯಾಕಂದರೆ 24 ಗಂಟೆ ಆ ಜವಾಬ್ದಾರಿಯನ್ನು ಮರೆತು ಬಿಟ್ಟು 24 ಗಂಟೆ ಸೋಮಾರಿತನದಲ್ಲಿ ಕಾಲ ಕಳೆಬಿಟ್ರೆ ಒಂದು ಸಂಸಾರ ಏನಾಗಬೇಕು, ಮನೆ ಏನಾಗಬೇಕು, ಕುಟುಂಬ ಏನಾಗಬೇಕು, ರಾಜ್ಯ ಏನಾಗಬೇಕು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇದೆ. ಒಂದು ಕುಟುಂಬ ವೃತ್ತಿಯಾಗಬೇಕಾದ್ರೆ, ಉತ್ತರೋತ್ತರವಾಗಿ ಬೆಳೀಬೇಕಾದ್ರೆ, ರಾಜ್ಯ ಸಂಪತ್ತು ಸುಖದಿಂದ ಕೂಡಿರಬೇಕಾದ್ರೆ, ನೆಮ್ಮದಿಯಿಂದ ಇರಬೇಕಾದ್ರೆ ಜನಗಳು ಅಲ್ಲಿ ಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥ ಪ್ರಜೆಗಳು ಭಾಳ ಮುಖ್ಯ ಆಗ್ತಾರೆ. ಅವರೆಲ್ಲರಿಗಿಂತ ಮುಖ್ಯವಾಗಿ ಆ ರಾಜ್ಯವನ್ನು ನಿರ್ವಹಿಸ್ತಕ್ಕಂಥ, ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿಗಳು ಭಾಳ ಪ್ರಮುಖರಾಗ್ತಾರೆ. ಇಲ್ಲಿ ಅಂಥ ಒಂದು ಸನ್ನಿವೇಶ ಉಂಟಾಗುತ್ತೆ. ಆ ಮಕ್ಕಳನ್ನು, ದಂಡಪಿಂಡವಾದ ಮಕ್ಕಳನ್ನು ಬೇಜವಾಬ್ದಾರಿಯುತವಾದ ಮಕ್ಕಳನ್ನು ದಾರಿಗೆ ತರಲಿಕ್ಕೋಸ್ಕರ ಆ ಅಮರಶಕ್ತಿ ಏನು ಮಾಡ್ತಾನೆ, ತನ್ನ 3 ಮಕ್ಕಳನ್ನು ಈ ವಸುಭಾಗ ಭಟ್ಟನಲ್ಲಿ ಬಿಡ್ತಾನೆ. ಇವರನ್ನು ಹೇಗಾರ ಮಾಡಿ ದಾರಿಗೆ ತಾಂಬ, ಅವರ ಜವಾಬ್ದಾರಿಯನ್ನು ಅವರು ತಿಳ್ಕೊಳ್ಳುವಾಗೆ ಅವರಿಗೆ ತಿಳಿಸು ಅನ್ನೋ ಮಾತನ್ನು ಹೇಳಿ ಅವರನ್ನು ಉತ್ತಮವಾದ ಪ್ರಜೆಗಳನ್ನು ಮಾಡುವ ಜವಾಬ್ದಾರಿಯನ್ನು ವಸುಭಾಗ ಭಟ್ಟನ ಮೇಲೆ ಓಡಿಸ್ತಾನೆ. ಆಗ ವಸುಭಾಗ ಭಟ್ಟನಿಗೆ ಚಿಂತೆ ಆಗುತ್ತೆ, ಈ ದಂಡಪಿಂಡಗಳನ್ನು ಹೇಗೆ ತರಬೇಕು ದಾರಿಗೆ? ಅವು ಹೇಳಿ ಕೇಳಿ ರಾಜರ ಮಕ್ಕಳು, ಅವಕ್ಕೆ ಯಾವುದು ವ್ಯರ್ಥ, ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದೇ ಇಲ್ಲ. ತಿಳಿದದ್ದು ಮಾಡೋವರೇ, ತಿಳಿದದ್ದು ತಿನ್ನುವರೇ ಒಂದು ಕೆಲಸ ಆಗಿಬಿಟ್ಟಿರ್ತೈತೆ.
ಆ ಮೊಮೆಂಟ್ನಲ್ಲಿ ಆ ಕ್ಷಣದಲ್ಲಿ ಏನು ಅನಿಸುತ್ತೆ ಅವನು ಮಾಡಿಬಿಡ್ತಾವೆ. ಹಿಂದೆ ಮುಂದೆ ಕೂಡ ವಿಚಾರ ಮಾಡಲ್ಲ, ವಿವೇಕನೇ ಇರೋದಿಲ್ಲ ಅವಕ್ಕೆ. ಬೇಜವಾಬ್ದಾರಿ ಇದ್ದವರಿಗೆ, ಅನಾವಶ್ಯಕ ವ್ಯರ್ಥಗೊಳಿಸುವವರಿಗೆ ಆ ಜವಾಬ್ದಾರಿ ಎಲ್ಲಿ ಬರುತ್ತೆ? ಬರೋದಿಲ್ಲ, ಅದು ದಂಡಪಿಂಡಗಳಾಗಿಬಿಡ್ತವೆ. ಆ ಮೂರು ಮಕ್ಕಳು ಒಂಥರ ದಂಡಪಿಂಡಗಳ ಸಮಾಗಮ ಅನ್ನಿಸ್ಬಿಡುತ್ತೆ. ಆ ದಂಡಪಿಂಡಗಳ ಸಮಾಗಮವನ್ನು ಸರಿದಾರಿಗೆ ತರಲಿಕ್ಕೆ ಹೊಸಭಾಗ ಭಟ್ಟ ಭಾಳ ಪ್ರಯತ್ನ ಪಡ್ತಾನೆ. ಈ ಮಕ್ಕಳು ಈ ಥರ ಹೇಳಿದ್ರೆ ಕೇಳೋದಲ್ಲ, ಮೊದಲೇ ಸಿಕ್ಕಾಪಟ್ಟೆ ತಿಂದು ಬೆಳೆದಿರ್ತಕ್ಕಂಥ ಮಕ್ಕಳು, ಇವುಗಳಿಗೆ ಬೇರೆ ರೀತಿಯಲ್ಲಿ ಹೇಳಿದರೆ ಕೇಳೋದಿಲ್ಲ. ಆದ ಕಾರಣ ಕಥೆಯ ರೂಪದಲ್ಲಿ ಇವುಗಳಿಗೆ ಹೇಳಿದರೆ ಏನಾದರೂ ಉಪಯೋಗ ಆಗುವುದಂತ ತಿಳ್ಕೊಂಡು ಏನು ಮಾಡ್ತಾನೆ ಹೊಸಭಾಗ ಭಟ್ಟ 5 ಕಥೆಗಳನ್ನು ಆ ದಂಡಪಿಂಡಗಳಿಗೆ ಹೇಳ್ತಾನೆ. ಆ 5 ಕಥೆಗಳು ಭಾಳ ವಿಚಿತ್ರವಾದ ವಿಷಯಗಳನ್ನು ಒಳಗೊಂಡಿರ್ತವೆ. ಒಂದು ಭೇದೋಪಾಯ, ಅಂದರೆ ಈ ನಂಬಿಕಸ್ತಕ್ಕೆ ಜೀವದ ಗೆಳೆಯರಲ್ಲಿ ಹೇಗೆ ಭೇದವನ್ನು ಹುಟ್ಟಿಸ್ಬೇಕನ್ನೋದು. ಆ ಜೀವದ ಗೆಳೆಯರಲ್ಲಿ ಭೇದವನ್ನು ಹುಟ್ಟಿಸಿ ಅವರನ್ನು ನಾಶ ಮಾಡ್ತಕ್ಕಂಥದ್ದು ಒಂದು. ಎರಡನೇದು ವಿಶ್ವಾಸೋಪಾಯ ಅಂತೇಳಿ, ನಂಬದವರನ್ನು ನಂಬಿಸುವಾಗೆ ಮಾಡಿಕೊಂಡು ನಂಬಿಸುವಾಗೆ ವರ್ತಿಸಿ ಅವರನ್ನು ಹೇಗೆ ಮುಗಿಸಬೇಕು ಅನ್ನುವುದು. ಮೂರನೆಯದು ಪರೀಕ್ಷೋಪಾಯ, ಯಾವುದೇ ವಿಷಯವನ್ನು ಪರೀಕ್ಷೆ ಮಾಡದೆ ಒಪ್ಕೊಳ್ಬಾರ್ದು. ಆ ಪರೀಕ್ಷೆ ಮಾಡಿ ಒಪ್ಕೊಳ್ಳೋ ಏನಾಗುತ್ತೆ, ಅದು ಅವನತಿಗೆ ದಾರಿ ಮಾಡಿಕೊಡ್ತದೆ. ಆದ ಕಾರಣ ಆ ಪರೀಕ್ಷೋಪಾಯ ಕೂಡ ಮುಖ್ಯ ಆಗುತ್ತೆ. ಆ ಪರೀಕ್ಷೋಪಾಯದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾಲ್ಕನೇದು ಈ ಮಿತ್ರ ಕಾರ್ಯೋಪಾಯ ಅಂತೇಳಿ, ಅಂದರೆ ಮಿತ್ರರಲ್ಲದವರನ್ನು ಮಿತ್ರರನ್ನಾಗಿ ಮಾಡಿಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದರ ಮೂಲಕ ತಮ್ಮ ಕಾರ್ಯವನ್ನು ಸಾಧಿಸುವುದು. ಮತ್ತೊಂದು ಈ ನಂಬಿಕೆ ಇರತಕ್ಕಂಥ ವ್ಯಕ್ತಿಗಳನ್ನು ಯಾವ ರೀತಿಯಾಗಿ ನಾವು ನಂಬಿಸಿ ಅವರನ್ನು ಬೇರೆ ದಾರಿಗೆ ತರಬೇಕು ಅನ್ನುವುದು ಇನ್ನೊಂದು. ಅಂದರೆ ಇವರನ್ನೆಲ್ಲ ಅರ್ಥ ಮಾಡಿಕೊಂಡು ಅವರನ್ನು ಸರಿದಾರಿಗೆ ತರುವುದು ಅಷ್ಟು ಸುಲಭದ ಮಾತಾಗಿರೋದಿಲ್ಲ. ಆದ ಕಾರಣ ಏನು ಮಾಡ್ತಾನೆ, ಅವನು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ಇನ್ನೊಂದು ಐದನೇದು ವಂಚನೋಪಾಯ ಅಂತೇಳಿ, ಅಂದರೆ ಬೇರೆಯವರ ಮನಸ್ಸನ್ನು ತಿಳಿದುಕೊಂಡು ಅವರ ಮನಸ್ಸಿನಂತೆ ವರ್ತಿಸಿ ಅವರಲ್ಲಿದ್ದು ಅವರನ್ನು ವಂಚನೆ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥದ್ದು ವಂಚನೋಪಾಯ. ಸೊ ಈ ರೀತಿಯಾಗಿ 5 ತೆರನಾದ ಕಥೆಗಳನ್ನು ಏನು ಮಾಡ್ತಾನೆ ಹೊಸಭಾಗ ಭಟ್ಟ ಆ ದಂಡಪಿಂಡ ಯುವಕರಿಗೆ ಹೇಳಿಕೊಡ್ತಾನೆ. ಅಂದರೆ ಒಂದು ಭೇದೋಪಾಯ, ಎರಡನೇದು ವಿಶ್ವಾಸೋಪಾಯ, ಮೂರನೇದು ಪರೀಕ್ಷೋಪಾಯ, ನಾಲ್ಕನೇದು ವಂಚನೋಪಾಯ, ಐದನೇದು ಮಿತ್ರ ಕಾರ್ಯೋಪಾಯ. ಈ ಎಲ್ಲವುಗಳನ್ನು ನಾವು ಇವತ್ತಿನ ಸಮಾಜದ ಸ್ಥಿತಿಗತಿಗಳಲ್ಲಿ ಕಾಣ್ತಾ ಇದೆ. ರಾಜಕೀಯ ಕ್ಷೇತ್ರವಂತೂ ಈ ಕಾರ್ಯಗಳಿಗೆ ಅಥವಾ ಈ ಉಪಾಯಗಳಿಗೆ ಹೇಳಿ ಮಾಡಿಸ್ತಕ್ಕಂಥ ಒಂದು ಕ್ಷೇತ್ರ ಆಗಿಬಿಟ್ಟಿದೆ. ಇವೆಲ್ಲವುಗಳನ್ನು ಒಂದಿಲ್ಲ ಒಂದು ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಉಪಯೋಗಕ್ಕೆ ತರ್ತಾ ಇದ್ದೇವೆ. ಆದರೆ ಇಂಥ ಕಥೆಗಳ ಮೂಲಕ ಹೊಸಭಾಗ ಭಟ್ಟ ಏನು ಮಾಡ್ತಾನೆ, ಆ ದಂಡಪಿಂಡ ಯುವಕರನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ಒಂದು ಮಟ್ಟದಲ್ಲಿ ಸಫಲತೆಯನ್ನು ಕೂಡ ಯಶಸ್ಸನ್ನು ಕೂಡ ಪಡ್ಕೊಳ್ತಾನೆ. ಹೀಗೆ ಆ ಹೊಸಭಾಗ ಭಟ್ಟ ಅವರಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆ ಏನನ್ನಪ್ಪ ಅಂದರೆ ಪಿಂಗಳೀಕ ಮತ್ತು ಸಂಜೀವಕನೆಂಬ ಕತೆ. ಈ ಪ್ರಾಣಿಗಳ ಮೂಲಕ ಕಥೆಗಳನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ಸಾಮಾನ್ಯ ಪಂಚತಂತ್ರ ಕಥೆಗಳಲ್ಲಿ ಅದು ಒಂದು ಪದ್ಧತಿ. ಅಂದರೆ ಪ್ರಾಣಿಗಳನ್ನು ಉಪಯೋಗಿಸಿಕೊಂಡು ಮನುಷ್ಯರ ಗುಣಗಳನ್ನು ಪ್ರಾಣಿಗಳಲ್ಲಿ ತೋರಿಸಿ ಆ ಪ್ರಾಣಿಗಳ ಮುಖಾಂತರ ಕಥೆಗಳನ್ನು ಮುಂದುವರಿಸ್ತಕ್ಕಂಥದ್ದು. ಇಲ್ಲಿ ಪಿಂಗಳೀಕ ಒಂದು ಸಿಂಹವಾದರೆ ಸಂಜೀವಕ ಒಂದು ಹೆತ್ತಾಗಿರ್ತದೆ.
ಈ ಪ್ರಾಣಿಗಳ ಮೂಲಕನೇ ಕಥೆಗಳನ್ನು ಹೇಳ್ತಾ ಆ ದಂಡಪಿಂಡಗಳ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ವಸುಭಾಗ ಭಟ್ಟ ಪ್ರಯತ್ನ ಪಡ್ತಾನೆ. ಮತ್ತೊಂದು ಕತೆ ಶುರುವಾಗುತ್ತೆ. ಅಲ್ಲಿ ಉಜ್ಜಯಿನಿಯಲ್ಲಿ ಒಬ್ಬ ಶ್ರೇಷ್ಠಿ ಇರ್ತಾನೆ. ಅವನ ಹೆಸರು ವರ್ಧಮಾನ ಶ್ರೇಷ್ಠಿ ಅಂತೇಳಿ. ಅವನು ಯಾವಾಗಲೂ ವ್ಯಾಪಾರಕ್ಕೆ ಹೋಗ್ತಾ ಇರ್ತಾನೆ. ಆ ಸಂಜೀವಕ ಎನ್ನುವ ಎತ್ತು ಅವನ ಬಲಗೈ ಬಂಟನಾಗಿರ್ತಾನೆ. ಹಾಗೆ ದಾರಿಯಲ್ಲಿ ಹೋಗುವಾಗ ಒಂದು ದಿನ ಆ ಎತ್ತಿಗೆ ಏನಾಗುತ್ತೆ, ಆ ಎತ್ತು ಕುಂಟು ಬಿದ್ದು ಬಿಡ್ತೈತೆ. ಆ ಕುಂಟು ಬಿದ್ದ ಎತ್ತನ್ನು ಹೇಗೆ ಮುಂದುವರಿಸಿಕೊಂಡು ಹೋಗೋದು? ಹೀಗಾಗಿ ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೊಟ್ಟಿಗೆ ಹೋಗ್ತಕ್ಕಂಥ ಇತರ ವ್ಯಾಪಾರಸ್ಥರು ಕೂಡ ನೀನು ಈ ರೀತಿಯಾಗಿ ಆ ಸಂಜೀವಕ ಎತ್ತನ್ನು ಉಪಯೋಗ ಮಾಡಿಕೊಂಡ್ರೆ ನಾವು ಈ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಬಲಿಯಾಗಬೇಕಾಗತ್ತೆ. ಆದ ಕಾರಣ ಸಂಜೀವಕ ಎತ್ತನ್ನು ಇಲ್ಲೇ ಬಿಟ್ಟುಬಿಡು ಅಂತ ಹೇಳ್ತಾನೆ. ಅನಿವಾರ್ಯವಾಗಿ ಆ ವರ್ಧಮಾನ ಶ್ರೇಷ್ಠಿ ಆ ಸಂಜೀವಕ ಕುಂಟು ಬಿದ್ದ ಎತ್ತು ಸಂಜೀವಕನನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಆ ಸಂಜೀವಕ ಯಮುನಾ ನದಿಯ ದಂಡೆ ಮೇಲೆ ಬೆಳೆದಿರ್ತಕ್ಕಂಥ ಹುಲುಸಾಗಿರ್ತಕ್ಕಂಥ ಹುಲ್ಲನ್ನು ಬೇಯ್ದು ದಷ್ಟಪುಷ್ಟವಾಗತ್ತೆ. ಒಂದಿನ ಆ ಥರ ಹುಲುಸಾಗಿ ಹುಲ್ಲನ್ನು ಮೇಯ್ದು ಒಂದು ಕುಟುರು ಹಾಕಿಬಿಡ್ತೈತೆ. ಆಗ ಅದೇ ವೇಳೆಯಲ್ಲಿ ಇನ್ನೂ ಸ್ವಲ್ಪ ಆಚೆಯಲ್ಲಿ ಏನಾಗುತ್ತೆ, ಒಂದು ಸಿಂಹ ಅಲ್ಲಿ ನೀರು ಕುಡಲಿಕ್ಕೆ ಬಂದಿರ್ತೈತೆ. ಎತ್ತಿನ ಈ ಗುಟ್ಟರನ್ನು ಕೇಳಿಕೊಂಡು ಆ ಸಿಂಹಕ್ಕೆ ಭಯ ಬಂದುಬಿಡ್ತೈತೆ. ಆ ಸಿಂಹ ಇದ್ದು ಬಿದ್ನು ಅಂತೇಳಿ ಆ ಜಾಗ ಬಿಟ್ಟು ಓಡಿ ಹೋಗಲಿಕ್ಕೆ ಶುರು ಮಾಡ್ತೈತೆ. ಇದನ್ನೇನು ಮಾಡ್ತಾರೆ, ಕರಟಕ ಮತ್ತು ದಮನಕ ಅನ್ನುವ ನರಿಗಳು ನೋಡ್ತಾರೆ. ಆ ನರಿಗಳಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಸಿಂಹ ಇಡೀ ಕಾಡಿನ ರಾಜ. ಅಂಥ ಒಂದು ಸಿಂಹ ಈ ಸಂಜೀವಕನು ಎತ್ತಿಗೆ ಎದುರ್ಕೊಂಡು ಓಡ್ತಾ ಇದ್ದಾನಪ್ಪ ಅಂತಂದರೆ ಇದು ಭಾಳ ಮುಖ್ಯ. ಇದನ್ನು ಹೇಗಾದರೂ ಮಾಡಿ ನಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು ಅಂತೇಳಿ ಏನು ಮಾಡ್ತಾರೆ, ಕಾರ್ಯತತ್ಪರರಾಗ್ತಾರೆ. ಆಗ ಅವ್ರು ಏನು ಮಾಡ್ತಾರೆ, ಆ ಬಳ್ಳುಗಳು, ಆ ನರಿಗಳು, ಕರಟಕ ಮತ್ತು ದಮನಕ ಎನ್ನುವ ನರಿಗಳು ಏನು ಮಾಡ್ತಾರೆ, ಆ ಸಂಜೀವಕನಿಗೂ ಮತ್ತು ಪಿಂಗಳಕ್ಕನಿಗೂ ವಿಶ್ವಾಸವನ್ನುಂಟು ಮಾಡ್ತಾರೆ. ವಿಶ್ವಾಸವನ್ನು ಕುದುರಿಸಿ ಅವರಿಬ್ಬರನ್ನು ಗೆಳೆಯರನ್ನಾಗಿ ಮಾಡಿಕೊಳ್ತಾರೆ. ಆ ಗೆಳೆಯರಲ್ಲಿ ತಮ್ಮ ಸ್ವಾರ್ಥಪರತೆಯನ್ನು ಹೆಚ್ಚಿಸಿಕೊಂಡು ತಾವು ಆರಾಮಾಗಿ ಚೈನಿ ಹೊಡಿತಾರೆ. ಆಗ ಅವರಿಗೆ ಗೊತ್ತಾಗತ್ತೆ ಇವರು ತಮಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತೇಳಿ. ಆಗ ಆ ಕರಟಕ ಮತ್ತು ದಮನಕನ ದೂರ ಇಡಲಿಕ್ಕೆ ಆ ಪಿಂಗಳಿಕ ಮತ್ತು ಸಂಜೀವಕ ಪ್ರಯತ್ನ ಪಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಕರಟಕ ಮತ್ತು ದಮನಕ ಏನು ಮಾಡ್ತಾರೆ, ಅವರಲ್ಲಿ ಭೇದೋಪಾಯ ಉಂಟು ಮಾಡ್ತಾರೆ. ಆ ಭೇದೋಪಾಯ ಉಂಟು ಮಾಡಿ ಅದರ ಮೂಲಕ ಸಂಜೀವಕನನ್ನು ಸಿಂಹದಿಂದ ಕೊಲೆ ಮಾಡಿಸ್ತಾರೆ. ಈ ಕರಟಕ ದಮನಕನ ಮಾತುಗಳನ್ನು ಕೇಳಿ ಆ ಸಿಂಹ ತನ್ನ ಗೆಳೆಯನಾದ ಸಂಜೀವಕನನ್ನು ಕೊಲ್ಲಿಬಿಡುತ್ತದೆ. ಕೊಲ್ಲಿದಾಗ ಇವರು ಆರಾಮಾಗುತ್ತೆ. ಮತ್ತಿಷ್ಟು ತಮ್ಮ ಕಾರ್ಯಸಾಧನೆಯನ್ನು ಮಾಡಿಕೊಳ್ತಾರೆ. ಸಾಕಷ್ಟು ಸಂಪತ್ತನ್ನು ಲಪ್ತಾಯಿಸ್ತಾರೆ. ಸಿಂಹವನ್ನು ತಮ್ಮ ಕೈಗೊಂಬೆಗಳಾಗಿ ಮಾಡ್ಕೊಂಡ್ಬಿಡ್ತಾರೆ. ಆ ಸಿಂಹ ಹೆಸರಿಗೆ ಮಾತ್ರ ರಾಜ, ಆದರೆ ನಿಜವಾದ ರಾಜರು ಈ ನರಿಗಳು ಆಗಿಬಿಟ್ಟಿರ್ತಾರೆ. ಇದನ್ನು ರಾಜ ಅರ್ಥ ಮಾಡಿಕೊಳ್ಳೋದಲ್ಲ, ಈ ನರಿ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ಳೋದಲ್ಲ. ನರಿ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ಳೋದು ಏನು ಮಾಡ್ತಾನೆ, ಅವರು ತನ್ನನ್ನು ಪ್ರೀತಿ ಮಾಡ್ತಾರೆ, ಅವರು ತನಗೆ ವಿಶ್ವಾಸಿಕರು, ಅವರು ತನಗೆ ಮೋಸ ಮಾಡೋದಲ್ಲ, ಅವರು ತನ್ನೆಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾರಂತ ತಿಳ್ಕೊಂಡು ಅವರಿಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ಕೊಟ್ಟುಬಿಡ್ತಾನೆ. ಆ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಿಳಿದುಕೊಂಡಿರ್ತಕ್ಕಂಥ ಕರಟಕ ದಮನಕರು ಆ ರಾಜನ ರಾಜ್ಯವನ್ನೇ ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ಅದೇನು ಮಾಡೋಕ್ಕಾಗಲ್ಲ, ಕಾಲ ಮಿಂಚಿಬಿಟ್ಟಿರ್ತದೆ. ಅನಿವಾರ್ಯವಾಗಿ ಆ ರಾಜವರ ಮಾತುಗಳನ್ನು ಕೇಳಬೇಕಾಗ್ತದೆ. ಯಾಕಂದರೆ ಅವನು ಬುದ್ಧಿ ಓಡೋದಿಲ್ಲ. ಅವನು ಒಡೆಯಲ್ಲೇ ಇರ್ತಾನೆ. ಒಂದು ನಮೂನಿ ಬಿ ಪಿಯಲ್ಲೇ ಇರ್ತಾನೆ. ಉಪ್ಪು ತಿಂದವರಿಗೆ ಬಿ ಪಿ ಹೆಂಗೆ ಜಾಸ್ತಿ ಅಲ್ಲ, ಅದರಂಗೆ ಅವನಿಗೆ ಈ ಅಧಿಕಾರದ ಮದ ಏರಿಬಿಟ್ಟಿರ್ತೈತೆ. ಅಧಿಕಾರದ ಮದದಿಂದ ನಾನು ಏನನ್ನಾದರೂ ಮಾಡ್ಬೋದು ಅಂತಕ್ಕಂಥ ಒಂದು ದಿಮಾಕು ಇರ್ತೈತೆ. ಆ ದಿಮಾಕಿನಲ್ಲಿ ಅವನು ಕಾಲ ಕಳ್ತಿರ್ತಾನೆ. ಆ ದಿಮಾಕಿನಲ್ಲಿ ತನ್ನ ಬುದ್ಧಿಯನ್ನು ಈ ಕರಟಕ ಮತ್ತು ದಮನಕ ಎನ್ನುವ ನರಿಗಳಿಗೆ ಒತ್ತಿ ಇಟ್ಟಿರ್ತಾನೆ. ಇದನ್ನು ಆ ಕರಟಕ ದಮನಕ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆರಾಮಾಗಿ ಅವನಿಗೆ ಸುಮ್ಮನೆ ಸಲಹೆಗಳನ್ನು ಕೊಡೋರ ಮೂಲಕ ಏನು ಮಾಡ್ತಾರೆ, ಐಷಾರಾಮಿ ಜೀವನವನ್ನು ಮಾಡ್ತಾರೆ. ವಿಶ್ವಾಸಕರನ್ನು ಅರ್ಥದಲ್ಲಿ, ಪ್ರೀತಿ ಪಾತ್ರರನ್ನು ಅರ್ಥದಲ್ಲಿ, ಇನ್ನಿತರ ಇದರಲ್ಲಿ ಅವನ ಕೆಲಸವನ್ನು ನಿರ್ವಹಿಸಿ ಏನು ಮಾಡ್ತಾರೆ, ತಾವು ಮಜಾ ಮಾಡ್ತಾ ಇರ್ತಾರೆ. ಈ ಮಜಾ ಮಾಡುವುದು ಸಿಂಹನಿಗೆ
ಅಂದರೆ ಈ ಪಿಂಗಳಿಕನಿಗೆ ಗೊತ್ತಾಗತ್ತಲ್ಲ. ಒಂದು ದಿನ ಆ ಪಿಂಗಳಿಕನ ಆಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಕರಟಕ ದಮನಕನವನ್ನು ಅಲ್ಲಿರ್ತಕ್ಕಂಥ ಕೋಣಗಳು ನಿಲ್ಲಿಸ್ತವೆ. ಕೋಣಗಳು ಆ ಪಿಂಗಳಿಕನ ದ್ವಾರಪಾಲಕರಾಗಿರ್ತವೆ. ಆದರೆ ಆ ಕೋಣಗಳಿಗೆ ಹೇಳಿ ಅವರು ಕರಟಕ ದಮನಕ ಈ ಶಿವಲಿಕನನ್ನು ಪಿಂಗಳಿಕನನ್ನು ನೋಡಲಿಕ್ಕೆ ಹೋಗ್ತಾರೆ. ಆದಾಗ ಅವಾಗ ಅವರು ಆ ಕೋಣಗಳಿಗೆ ಮಾಡ್ತಾರೆ, ಈ ಕೋಣಗಳಿಗೆ ಬುದ್ಧಿನೇ ಇಲ್ಲ, ಆದರೆ ತಮ್ಮ ಸ್ಥಾನಬಲದಿಂದ ಹೆಂಗೆ ದಿಮಾಕ ಮಾಡ್ತಾವೆ ನೋಡು, ಏನು ಮಾಡ್ತಾವೆ ನೋಡು ಅಂತ ಹೇಳ್ತಾರೆ. ಅಂದರೆ ಆ ಬುದ್ಧಿಲ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಥಾನಬಲ ಸಿಕ್ಬಿಟ್ರೆ ಅವ್ರು ಹೆಂಗೆ ವರ್ತನೆ ಮಾಡ್ತಾರೆ ಅನ್ನೋದನ್ನು ಅಲ್ಲಿ ಅವರು ವ್ಯಕ್ತಪಡಿಸ್ತಾರೆ, ತೋರಿಸ್ತಾರೆ. ಅಂದರೆ ಯಾವುದೇ ಆದ ವ್ಯಕ್ತಿಗೆ ಆ ಸ್ಥಾನಬಲ ಸಿಕ್ಕಾಗ ಆ ಸ್ಥಾನಕ್ಕೆ ತಕ್ಕಂಥ ವರ್ತನೆಗಳೇನಿರಬೇಕಾಗ್ತೈತಿ. ಆ ಸ್ಥಾನಕ್ಕೆ ತಕ್ಕಂಥ ವರ್ತನೆಗಳಿರ್ಲಿಕ್ಕೆ ಅದು ದುರುಪಯೋಗ ಆಗುತ್ತೆ. ಅಷ್ಟೇ ಅಲ್ಲ, ಅಂಥ ಒಂದು ಕುಟುಂಬ, ಅಂಥ ಒಂದು ಮನೆತನ ಅಥವಾ ಅಂಥ ಒಂದು ಸಮಾಜ, ಅಂಥ ಒಂದು ರಾಜ್ಯ ಹಾಳಾಗಿ ಹೋಗುತ್ತೆ. ಉತ್ತರವಾಗಿ ಬೆಳಿಬೇಕಾಗಿರ್ತಕ್ಕಂಥ ಕುಟುಂಬ, ರಾಜ್ಯ ಏನಾಗುತ್ತೆ, ಅವನತಿ ಹೊಂದಿ ಏನಾಗುತ್ತೆ, ಅವಸಾನ ಹೊಂದಿ ಬದುಕು ಮೂರಾಬಟ್ಟೆ ಆಗುತ್ತೆ. ಅಂದರೆ ಆದ ಕಾರಣ ಆ ಸ್ಥಾನಬಲಕ್ಕೆ ತಕ್ಕಂತೆ ವರ್ತನೆ ಇರಬೇಕು ನಮಗೆ. ಆದರೆ ಆ ಕೋಣಗಳಿಗೆ ವರ್ತನೆ ಇರೋದಿಲ್ಲ, ಆ ವರ್ತನೆ ಇರೋದಿಲ್ಲ. ಅದನ್ನೇನು ಮಾಡ್ತಾರೆ, ಕರಟಕ ದಮನಕ ಉಪಯೋಗ ಮಾಡಿಕೊಳ್ತಾರೆ. ಈ ಕರಟಕ ದಮನಕ ಭಾಳ ಬದ್ಮಾಶಿ, ನರಿಬುದ್ಧಿ ನರಿಗಳೇನದವಲ್ಲ, ಭಾಳ ವಂಚಕರಿರ್ತಾರೆ. ಇವರು ವಂಚನೆ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ, ಆ ರೀತಿ ವಂಚನೆ ಮಾಡ್ತಾ ಇರ್ತಾರೆ. ಅದು ನಂಬಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ತಮ್ಮ ಜೀವವನ್ನು ಕೊಡೋರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವರು ಎಂದೂ ಜೀವವನ್ನು ಕೊಡೋದಿಲ್ಲ, ಜೀವವನ್ನು ತೆಗೆದುಕೊಳ್ತಾರೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದರೆ ಆ ಒಂದು ಬುದ್ಧಿ ಆ ದಂಡಪಿಂಡ ಇವರೇ ಇರೋದಿಲ್ಲ. ಆದರೆ ಈ ಕಥೆಗಳನ್ನು ಹೇಳೋದ್ರ ಮೂಲಕ ಆ ದಂಡಪಿಂಡ ಯುವಕರಲ್ಲಿ ಜಾಗೃತಿಯನ್ನು ಮಾಡಲಿಕ್ಕೆ ಹೊಸಭಾಗ ಭಟ್ಟ ಪ್ರಯತ್ನ ಪಡ್ತಾನೆ. ಅಷ್ಟಕ್ಕೆ ನಿಲ್ಲೋದಿಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲಿ ಬರ್ತಕ್ಕಂಥ ಇನ್ನಿತರ ಪ್ರಾಣಿಗಳನ್ನು ಗೇಲಿ ಮಾಡಿ ತಮ್ಮಲ್ಲಿ ಖುಷಿಯನ್ನು ಪಡಿಸಿ ತಾವು ಸಂತೋಷದಿಂದಿರ್ತಾರೆ. ಅಂದರೆ ಬೇರೆಯವರ ಬಲವನ್ನು ಉಪಯೋಗಿಸಿಕೊಂಡು, ಬೇರೆಯವರ ವರ್ಚಸ್ಸನ್ನು ಉಪಯೋಗ ಮಾಡಿಕೊಂಡು ಆ ವರ್ಚಸ್ಸನ್ನು ದಮನಿಸಿ ತಮ್ಮ ವರ್ಚಸ್ಸನ್ನು ಬೆಳೆಸಿ ಆರಾಮಾಗಿ ಜೀವನ ಮಾಡ್ತಕ್ಕಂಥದ್ದು ಅವರ ಪದ್ಧತಿ ಆಗಿಬಿಟ್ಟಿರ್ತಾರೆ. ಯಾವಾಗಲೂ ವಂಚಕರಷ್ಟೇ ಹಾಗೇ ಇರ್ತಾರೆ. ಅವರೆಂದೂ ದುಡಿಯೋದಿಲ್ಲ. ದುಡಿದವರ ಬಾಲ ಹಿಡಿದು ಆ ದುಡಿದವರ ಶ್ರಮದ ಮೇಲೆ ಇವರು, ಅವರ ಬೆವರಿನ ಮೇಲೆ ಇವರು ಲಕ್ಸುರಿಯಸ್ ಲೈಫ್ ನಡೆಸ್ತಾರೆ. ಆದರೆ ಬೆವರು ಸರಿ ಇದು ಗೊತ್ತಾಗಲ್ಲ, ಯಾಕಂದ್ರೆ ಅವ್ರು ದುಡಿಯೋದರಲ್ಲೇ ಹೋಗಿಬಿಟ್ಟಿರ್ತೈತೆ. ಅವರು 24 ಗಂಟೆ ದುಡಿತಾ ಮಾಡಬೇಕು, ನೋಡ್ಕೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಬರೀ ಅದರಲ್ಲಿ ಹೋಗಿಬಿಡ್ತೈತೆ, ಅದರಲ್ಲಿ BP ಏರಿಬಿಡ್ತೈತೆ. ಆದರೆ ತಮ್ಮ ಸುತ್ತುವರೆದಿರ್ತಕ್ಕಂಥ ಜನ ಯಾವ ರೀತಿಯಾಗಿ ತಮ್ಮನ್ನು ಹಾಳು ಮಾಡ್ತಾರೆ ಅನ್ನೋದು ಕಡೆಗೆ ಲಕ್ಷಣ ಹೋಗಲ್ಲ. ಯಾವಾಗಲೂ ಹಾಗೇ ಇರ್ತೈತಿ. ದುಡಿಯೋರು ದುಡಿತದ ಕಡೆಗೆ ಲಕ್ಷ್ಯ ಕೊಡ್ತಾರೆ ಹೊರತು ಈ ಒಂದು ಅನಿಷ್ಟಗಳ ಕಡೆಗೆ ಲಕ್ಷ್ಯ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ನಡೀತಕ್ಕಂಥ ಇತರ ಆಗುಹೋಗುಗಳಿಗೆ ಅವರು ಗಮನ ಹರಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಅವರು ತಮ್ಮ ಪಕ್ಕದಲ್ಲಿರುವವರನ್ನು ತಮ್ಮ ವಿಶ್ವಾಸಕರಂತ ತಿಳ್ಕೊಂಡು ಬಿಟ್ಟಿರ್ತಾರೆ. ಅದೇ ವಿಶ್ವಾಸಕರು ಅವರಿಗೆ ವಿಶ್ವಾಸಘಾತ ಮಾಡ್ತಾರೆ. ಎಲ್ಲ ಹಾಳಾದ ಮೇಲೆ ಅವರಿಗೆ ಬುದ್ಧಿ ಬರುತ್ತೆ. ಈ ರೀತಿಯಾದ ಕಥೆಗಳನ್ನು ಏನು ಮಾಡ್ತಾನೆ ಹೊಸಭಾಗ ಭಟ್ಟ ತನ್ನ ಪಂಚತಂತ್ರ ಕಥೆಗಳಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ. ಅಂದರೆ ಪ್ರಾಣಿಗಳ ಮೂಲಕ, ಆ ಪ್ರಾಣಿಗಳ ವರ್ತನೆಗಳ ಮೂಲಕ, ಆ ಪ್ರಾಣಿಗಳ ವರ್ತನೆ ಮನುಷ್ಯನ ವರ್ತನೆಯನ್ನು, ವಿವೇಕವನ್ನು ಪ್ರತಿನಿಧಿಸುವುದರ ಮೂಲಕ ಹೊಸಭಾಗ ಭಟ್ಟ ಈ ದಂಡಪಿಂಡಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ 5 ಕಥೆಗಳನ್ನು, 5 ಉಪಾಯದ ಕಥೆಗಳನ್ನು, 5 ಕಥೆಗಳನ್ನು ಹೇಳಿ ಏನು ಮಾಡ್ತಾನೆ, ಆ ದಂಡಪಿಂಡ ಯುವಕರನ್ನು ಹೊಸಭಾಗ ಭಟ್ಟ ಒಂದು ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ದಾರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೂಡ ಕಂಡುಕೊಳ್ತಾನೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಥೆಗಳು ಯಾವ ರೀತಿಯಾಗಿ ಸೂಕ್ತವಾಗಿವನ್ನು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾವು ರಾಜ್ಯದಲ್ಲಿ ನೋಡಬಹುದು, ಎಷ್ಟೋ ಜನ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಸ್ಥಾನಬಲವೇ ಗೊತ್ತಿರೋದಿಲ್ಲ. ಆ ಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ವರ್ತನೆಗಳಲ್ಲೂ ಅವರು ಇರೋದಿಲ್ಲ. ಈ ಪಾರ್ಲಿಮೆಂಟರಿ ಡೆಮಾಕ್ರಸಿ ಅಂತೂ ಭಾಳ ಮಿತಿಮೀರಿ ಹೋಗ್ತಾ ಇದೆ. ಸಂಸದೀಯ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಲ್ಲ, ಆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಚರ್ಚೆಗಿಂತ
ಈ ಬಾಯಿ ಬಂದಂಗೆ ಮಾತಾಡೋದೇ ಭಾಳ ಚರ್ಚೆ ಆಗಿಬಿಡ್ತೈತೆ. ಯಾವ ವಿಷಯಕ್ಕೆ ಗಮನ ಕೊಡಬೇಕು, ಯಾವ ವಿಷಯನ ಚರ್ಚೆ ಮಾಡಬೇಕು ಅನ್ನೋದು ಬಿಟ್ಟು ಗಮನ ಕೊಡಲಾದ ವಿಷಯಕ್ಕೆ ಗಮನ ಕೊಟ್ಟು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲಪಟಾಯಿಸಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಎಷ್ಟೋ ವ್ಯಕ್ತಿಗಳನ್ನು ನಾವು ಇಂದಿನ ಪ್ರಭುತ್ವದಲ್ಲಿ ಕಾಣ್ತಾ ಇದ್ದೇವೆ. ಈ ಪ್ರಭುತ್ವದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ತಮ್ಮ ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತರಿಸಿಕೊಂಡು ಬೆಳತಕ್ಕಂಥ ವ್ಯಕ್ತಿಗಳನ್ನು ಕೂಡ ಕಾಣ್ತಾ ಇದ್ದೇವೆ. ಅಂದರೆ ಹೀಗೆ ಆ ವಸುಭಾಗ ಭಟ್ಟ ಬರೆದಿರ್ತಕ್ಕಂಥ ರೂಪಿಸಿರ್ತಕ್ಕಂಥ ಪಂಚತಂತ್ರ ಕಥೆಗಳಿದಾವಲ್ಲ, ಅವು ಪ್ರಸ್ತುತವಾಗಿ ಸಮಾಜಗಳಿಗೆ, ಕುಟುಂಬಕ್ಕೆ, ರಾಜ್ಯಕ್ಕೆ ಕೂಡ ಅನ್ವಯವಾಗ್ತಾ ಇದೆ. ಇಂಥ ಅಮೂಲ್ಯವಾದ ಕಥೆಗಳನ್ನು ಕನ್ನಡೀಕರಿಸಿದಂಥ ದುರ್ಗಶಿವ ನಮಗೆ ಇಲ್ಲಿ ಭಾಳ ಪ್ರಮುಖವಾದ ವ್ಯಕ್ತಿ ಆಗ್ತಾನೆ. ಈ ದುರ್ಗಶಿವ ಚಂಪು ಕಾವ್ಯದ ಶೈಲಿಯಲ್ಲಿ ಏನು ಮಾಡ್ತಾನೆ, ಈ ಕಥೆಗಳನ್ನು ರೂಪಿಸಿಕೊಂಡಿದ್ದಾನೆ. ಅಂದರೆ ಚಂಪು ಶೈಲಿಯಲ್ಲಿ ಮಾರ್ಗ ಶೈಲಿ ಇರ್ತದೆ, ದೇಶಿ ಶೈಲಿ ಇರ್ತದೆ. ನಿರೂಪಣೆಯನ್ನು ಪದ್ಯವನ್ನು ಮಾರ್ಗ ಶೈಲಿಯಲ್ಲಿ ಹೇಳಿದರೆ ನಿರೂಪಣೆಯನ್ನು ಗದ್ಯ ಶೈಲಿಯಲ್ಲಿ ಹೇಳ್ತಾನೆ. ಅಂದರೆ ಮಾರ್ಗ ಶೈಲಿ ಸಂಸ್ಕೃತವಾದರೆ ದೇಶಿ ಶೈಲಿ ಕನ್ನಡವಾಗುತ್ತೆ. ಈ ಎರಡೂ ಶೈಲಿಗಳನ್ನು, ಮಾರ್ಗ ಮತ್ತು ದೇಶಿ, ಸಂಸ್ಕೃತ ಮತ್ತು ಕನ್ನಡ ಶೈಲಿಗಳನ್ನು ಉಪಯೋಗ ಮಾಡಿಕೊಂಡು ಏನು ಮಾಡ್ತಾನೆ, ಈ ದುರ್ಗಶಿವ ಪಂಚತಂತ್ರ ಕಥೆಗಳನ್ನು ರೂಪಿಸ್ತಾನೆ. ಅವು ಅತ್ಯಮೂಲ್ಯವಾದ ಕಥೆಗಳಾಗ್ತವೆ. ಇವತ್ತಿಗೂ ಕೂಡ ಆ ಕಥೆಗಳನ್ನು ಯುವಕರಾಗಲಿ ಮುದುಕರಾಗಲಿ ಓದಿಬಿಟ್ರೆ ಏನಾಗುತ್ತೆ, ಜೀವನದ ಎಷ್ಟೋ ವಿಷಯಗಳು ಗೊತ್ತಾಗ್ತವೆ. ಸುಮ್ಮನೆ ಉಪದೇಶ ಕೊಟ್ಟರೆ ಯಾರೂ ಅರ್ಥ ಮಾಡ್ಕೊಳ್ಳೋದಲ್ಲ, ಹೋಗ ಅಂದ್ಬಿಡ್ತಾರೆ. ಆದರೆ ಕಥೆಗಳ ಮೂಲಕಗಳನ್ನು ಹೇಳ್ತಾ ಹೋದಾಗ ಆ ಕೇಳುಗರ ಮನಸ್ಸಿನಲ್ಲಿ ಏನಾಗ್ತವೆ, ಆ ಅಂಶಗಳು ಮನದಟ್ಟಾಗಿ ಅವುಗಳಿಗೆ ಒಂದು ರೂಪ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಹಿನ್ನೆಲೆಗಳಲ್ಲಿ ಸಮಾಜದ ರೀತಿ ನೀತಿಗಳು, ಇತಿಮಿತಿಗಳು ಕೂಡ ಗೊತ್ತಾಗತ್ತೆ. ಆ ಹಿನ್ನೆಲೆಯವರು ಎಲ್ಲಿದ್ದಾರೆ, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಯಶಸ್ಸನ್ನು ಪಡಲಿಕ್ಕೆ ಶ್ರಮ ಪಡಬೇಕನ್ನೋದು ಕೂಡ ಅವರಿಗೆ ಗೊತ್ತಾಗತ್ತೆ. ಯಾವುದೇ ಒಂದು ವ್ಯಕ್ತಿ ಶ್ರಮ ಪಡಲಾದೆ ಮುಂದುವರಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ವೇಳೆ ಬಂದರೂ ಕೂಡ ಆ ಯಶಸ್ಸು ಭಾಳ ತಾತ್ಕಾಲಿಕವಾಗಿರ್ತದೆ. ಯಾಕಂದರೆ ಇನ್ನೊಬ್ಬರಿಗೆ ವಂಚನೆ ಮಾಡಿ ಮುಂದೆ ಬರ್ತಕ್ಕಂಥ ವ್ಯಕ್ತಿಗಳು ಭಾಳ ದೂರ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಒಂದಿಲ್ಲ ಒಂದು ದಿನ ಪೆಟ್ಟನ್ನು ತಿಂದೇ ತಿಂತಾರೆ. ಆದರೆ ಪ್ರಸ್ತುತದಲ್ಲಿ ಅವರಿಗೆ ಭಾಳ ಸುಖ ಸಿಕ್ಕಿರ್ಬೋದು, ಆದರೆ ಭವಿಷ್ಯತ್ತಿನಲ್ಲಿ ಆ ಸುಖ ಇರಲಿಕ್ಕೆ ಸಾಧ್ಯತೆ ಇಲ್ಲ. ವಂಚನೆ ಮಾಡೋರು ವಂಚನೆಗೆ ಒಳಗಾಗಲೇಬೇಕು, ಅದು ಪ್ರಕೃತಿಯ ನಿಯಮ. ಈ ಹಿನ್ನೆಲೆಯಲ್ಲಿ ವಸುಭಾಗ ಭಟ್ಟ ಆ ದಂಡಪಿಂಡ ಯುವಕರಿಗೆ ಏನು ಮಾಡ್ತಾನೆ, ಆ ದಂಡಪಿಂಡ ಮಕ್ಕಳಿಗೆ ಏನು ಮಾಡ್ತಾನೆ, ಒಂದು ಮೆಸೇಜ್ ಕಳ್ತಾ, ಒಂದು ಸಂದೇಶವನ್ನು ಕೊಡ್ತಾನೆ. ಹೀಗೆ ಈ ಸಂದೇಶಗಳ ಮೂಲಕ, ಒಳ್ಳೆಯ ಸಂದೇಶಗಳ ಮೂಲಕ ಆ ರಾಜ್ಯವನ್ನು, ಆ ರಾಜ್ಯಾಡಳಿತವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಆದ ಕಾರಣ ಹಿಂದಿನ ಕಾಲದಲ್ಲಿ ಎಷ್ಟೋ ರಾಜರು ತಮ್ಮ ಮಕ್ಕಳನ್ನು ಒಬ್ಬ ಒಳ್ಳೆಯ ಮುನಿಗಳಲ್ಲಿ, ಋಷಿಗಳಲ್ಲಿ ಬಿಡ್ತಾಯಿದ್ರು, ಆಶ್ರಮಗಳಲ್ಲಿ ಬಿಡ್ತಾಯಿದ್ರು. ಈ ಲಗ್ಸುರಿ ಜೀವನದ ಬೆಲೆ ಗೊತ್ತಾಗಬೇಕಾದ್ರೆ ಈ ಶ್ರಮದ ಬೆಲೆ ಕೂಡ ಗೊತ್ತಾಗಬೇಕಾಗ್ತೈತಿ. ಅದು ಏನಾಗಿಬಿಟ್ಟಿದೆ ಸಮಾಜದಲ್ಲಿ, ಶ್ರಮಪಟ್ಟು ಮುಂದೆ ಬಂದಿರತಕ್ಕಂಥ ವ್ಯಕ್ತಿಗಳು ಲಗ್ಸುರಿ ಜೀವನಕ್ಕೆ ಅಡ್ಯಾಪ್ಟ್ ಆದಾಗ ಆ ಶ್ರಮನೇ ಮರೆತು ಬಿಡ್ತಾರೆ. ತಾವು ಏರಿರ್ತಕ್ಕಂಥ ನೆಚ್ಚಣಿಕೆಯನ್ನು ಮರೆತು ಬಿಡ್ತಾರೆ, ಮೇಲೆತ್ತಿದ ಮೇಲೆ ಆ ನೆಚ್ಚಣಿಕೆಯನ್ನು ಒದ್ದು ಬಿಡ್ತಾರೆ. ಅಂಥ ವ್ಯಕ್ತಿಗಳು ನಮಗೆ ಸಮಾಜ ತುಂಬೆಲ್ಲ ಸಿಗ್ತಾ ಇದ್ದಾರೆ. ಅಂದರೆ ಈ ರೀತಿ ಮಾಡಿಬಿಟ್ರೆ ಏನಾಗುತ್ತೆ, ಯಾವುದೇ ಒಂದು ಸಮಾಜ, ಯಾವುದೇ ಒಂದು ಮನೆತನ, ಯಾವುದೇ ಕುಟುಂಬ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಆ ಉತ್ತರೋತ್ತರವಾಗಿ ಬೆಳೀಬೇಕಾದ್ರೆ ಈ ಅಂಶಗಳು ಒಬ್ಬ ಮನುಷ್ಯನಲ್ಲಿ ಇರಬೇಕಾಗತ್ತೆ. ಸಮಾಜದಲ್ಲಿ ತುಂಬಿ ತುಳಿಕಾದಾಗ ಮಾತ್ರ ಆ ಸಮಾಜ ಇನ್ನೊಂದು ದಿಕ್ಕಿನೊಳಗೆ ಉತ್ತರೋತ್ತರವಾಗಿ ಬೆಳೆದು ಅಭಿವೃದ್ಧಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ವಸುಭಾಗ ಭಟ್ಟ ರೂಪಿಸಿರ್ತಕ್ಕಂಥ ಪಂಚತಂತ್ರ ಕಥೆಗಳೇನಾದಲ್ವ, ಅವು ಭಾಳ ಅತ್ಯಮೂಲ್ಯವಾದವು. ಅವುಗಳನ್ನು ಕನ್ನಡದಲ್ಲಿ ರೂಪಿಸಲ್ಪಟ್ಟ ದುರ್ಗಶಿವ ಕನ್ನಡ ಸಾಹಿತ್ಯಕ್ಕೆ ಅಷ್ಟೇ ಅಲ್ಲ, ಜಾಗತಿಕ ಸಾಹಿತ್ಯಕ್ಕೆ ಒಂದು ಅಮೂಲ್ಯವಾದ ಕಾಣಿಕೆಯನ್ನು ಕೊಟ್ಟಂಗಾಗುತ್ತೆ. ಯಾಕಂದರೆ ವಸುಭಾಗ ಭಟ್ಟನ ಪಂಚತಂತ್ರ ಕಥೆಗಳು ನಮ್ಮಲ್ಲಿ ಇಲ್ಲೇ ಈಗ ಸಿಗುತ್ತೇ ಇಲ್ಲ. ಬೇರೆಯವರು ಬರೆದಿರ್ತಕ್ಕಂಥ ಪಂಚತಂತ್ರಗಳ ಕಥೆಗಳಿದೆ. ಆ ವಸುಭಾಗ ಭಟ್ಟ ಬರೆದಿರ್ತಕ್ಕಂಥ ಕಥೆಗಳು ಹೇಗಿದ್ದವಂತ ತಿಳ್ಕೊಳ್ಬೇಕಾದ್ರೆ ನಾವು ಮತ್ತೆ ದುರ್ಗಶಿವನಲ್ಲಿ ಬರಬೇಕು. ಆಗ ಮಾತ್ರ ಸರಿಯಾದ ಕಥೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ. ಹೀಗೆ ಕನ್ನಡ ಸಾಹಿತ್ಯವನ್ನು ಒಂದಿಲ್ಲ ಒಂದು ರೀತಿಯಾಗಿ ಶ್ರೀಮಂತಗೊಳಿಸಿ ಅದಕ್ಕೆ ಧೀಮಂತಿಕೆಯನ್ನು ಕೊಟ್ಟಿರ್ತಕ್ಕಂಥ ಕಥೆಗಾರರು, ಸಾಹಿತಿಗಳು ನಮ್ಮಲ್ಲಿದ್ದಾರೆ.
ಮಾನ್ಯರೇ, ಇನ್ನೂ ಬೇಕಾದಷ್ಟು ಹೇಳುವುದಿದೆ. ಆದರೆ ಸಮಯದ ಒಂದು ನಿರ್ಬಂಧನೆಯಿಂದ ಎಲ್ಲವನ್ನು ಒಂದೇ ಸಲ ಹೇಳೋಕ್ಕಾಗಲ್ಲ. ಒಂದೊಂದೇ ಪ್ರಕರಣಗಳಲ್ಲಿ ಹೇಳ್ತಾ ಹೋಗಬೇಕಾಗ್ತದೆ. ನೀವು ಈ ಹೊಸಬ ಭಟ್ಟನ ಪಂಚತಂತ್ರ ಕಥೆಗಳು, ಕನ್ನಡದಲ್ಲಿರ್ತಕ್ಕಂಥ ದುರ್ಗಸಿಂಹನ ಪಂಚತಂತ್ರ ಕಥೆಗಳನ್ನು ಓದಲೇಬೇಕಾಗುತ್ತದೆ. ಆ ಓದಿದಾಗ ಮಾತ್ರ ಅವರ ನಿಜವಾದ ವ್ಯಕ್ತಿತ್ವ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನೀವು ಮುನ್ನಡೆಯುತ್ತೀರಿ ಅಂತೇಳಿ ಒಂದು ಆಶಾಭಾವನೆಯಿಂದ ಏನು ಮಾಡ್ತೀನಿ, ನಾವು ಇಂದಿನ ಒಂದು ಎಪಿಸೋಡವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ಮತ್ತು ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿಕೊಳ್ಳಿ. ನಮಸ್ಕಾರ.